Okay. So, configurations or modes of the transistor. So, three terminals and two junctions of the semiconductor device is called a transistor. Emitter, base and collector are the three terminals. Emitter base is the one of the junction and collector base is another junction. ಈ ರೀತಿ ಟೂ ಜಂಕ್ಷನ್ಸ್ ಮತ್ತು ತ್ರೀ ಟರ್ಮಿನಲ್ಸ್ ಇರ್ತಕ್ಕಂಥ ಈ ಸೆಮಿಕಂಡಕ್ಟರ್ ಡಿವೈಸ್ಗೆ ಟ್ರಾನ್ಸಿಸ್ಟರ್ ಅಂತ ಕರಿತೀವಿ. ಸೊ ಇಲ್ಲಿ ಈ ಒಂದು ಟ್ರಾನ್ಸಿಸ್ಟರ್ನಲ್ಲಿ ಟ್ರಾನ್ಸಿಸ್ಟರನ್ನು ನಾವು ಆ್ಯಸ್ ಎ ಆಂಪ್ಲಿಫೈಯರ್ ಆಗಿ ಯೂಸ್ ಮಾಡ್ತೀವಿ, ಆ್ಯಸ್ ಎ ಸ್ವಿಚ್ ಆಗಿ ಯೂಸ್ ಮಾಡ್ತೀವಿ ಮತ್ತು ಆ್ಯಸ್ ಎ ಆಸಿಲೇಟರ್ ಆಗಿ ಯೂಸ್ ಮಾಡ್ತೀವಿ. ಈ ರೀತಿ ಟ್ರಾನ್ಸಿಸ್ಟರ್ಸ್ ಆರ್ ಯೂಸ್ಡ್ ಆಸ್ ಆಂಪ್ಲಿಫೈಯರ್, ಸ್ವಿಚಸ್ ಅಂಡ್ ಆಲ್ಸೋ ಆಸಿಲೇಟರ್ಸ್. ಈ ರೀತಿ ಯೂಸ್ ಮಾಡಬೇಕು ಅಂತಂದರೆ ದೇರ್ ಮಸ್ಟ್ ಬಿ ಎ 4 ಟರ್ಮಿನಲ್ಸ್ ಆರ್ ರಿಕ್ವೈರ್ಡ್. ಆದರೆ ಇದರಲ್ಲಿ ಇರ್ತಕ್ಕಂಥದ್ದು ಟ್ರಾನ್ಸಿಸ್ಟರ್ನಲ್ಲಿ ಓನ್ಲಿ 3 ಟರ್ಮಿನಲ್ಸ್ ಮಾತ್ರ ಇದೆ. ಹಾಗಾಗಿ ಇಲ್ಲಿ ಒನ್ ಆಫ್ ದ ಟರ್ಮಿನಲ್ ಅನ್ನು ಕಾಮನ್ ಮಾಡಿದಾಗ ನಮಗೆ 3 ಮೋಡಲ್ಲಿ ಅಥವಾ 3 ಕಾನ್ಫಿಗರೇಷನ್ ಅಲ್ಲಿ ಟ್ರಾನ್ಸಿಸ್ಟರ್ಸ್ ಅನ್ನು ಯೂಸ್ ಮಾಡಬಹುದು. ಯಾವ್ಯಾವ 3 ಮೋಡು? ಒಂದು ಕಾಮನ್ ಬೇಸ್ ಮೋಡು, ಎರಡನೇದು ಕಾಮನ್ ಎಮಿಟರ್ ಮೋಡು, ಇನ್ನೊಂದು ಕಾಮನ್ ಕಲೆಕ್ಟರ್ ಮೋಡ್. ಈ ರೀತಿ 3 ಮೋಡ್ಸ್ ಆಫ್ ಟ್ರಾನ್ಸಿಸ್ಟರ್ ಇದೆ. ಹಾಗಾದ್ರೆ ಕಾಮನ್ ಬೇಸ್ ಮೋಡ್ ಅಂದ್ರೆ ಏನು? ದ ಬೇಸ್ ಟರ್ಮಿನಲ್ ಇಸ್ ಕಾಮನ್ ಫಾರ್ ಬೋತ್ ಇನ್ಪುಟ್ ಅಂಡ್ ಔಟ್ಪುಟ್ ಇಸ್ ಕಾಲ್ಡ್ ಕಾಮನ್ ಬೇಸ್ ಮೋಡ್. ಈ ಒಂದು ಬೇಸ್ ಟರ್ಮಿನಲ್ ಇನ್ಪುಟ್ ಮತ್ತು ಔಟ್ಪುಟ್ಗೆ ಕಾಮನ್ ಆಗಿರುತ್ತೆ. ಆದರೆ ಎಮಿಟರ್ ಮತ್ತು ಬೇಸ್ಗಳ ಮಧ್ಯೆ ಇನ್ಪುಟ್ ಅನ್ನು ಅಪ್ಲೈ ಮಾಡಿದರೆ ಕಲೆಕ್ಟರ್ ಮತ್ತು ಬೇಸ್ಗಳ ಮಧ್ಯೆ ಔಟ್ಪುಟ್ ಅನ್ನು ಮೆಜರ್ ಮಾಡ್ತೀವಿ. ಹಾಗಾದ್ರೆ ಇಲ್ಲಿ ಇನ್ಪುಟ್ ಕರೆಂಟು ಐ ಆಗುತ್ತೆ, ಔಟ್ಪುಟ್ ಕರೆಂಟು IC ಆಗುತ್ತೆ. ಹಾಗೇನೆ ಇನ್ಪುಟ್ ವೋಲ್ಟೇಜ್ ಈಸ್ VBE ಆಗುತ್ತೆ, ಔಟ್ಪುಟ್ ವೋಲ್ಟೇಜ್ ಈಸ್ VBC ಆಗುತ್ತೆ. ಈ ರೀತಿ ಇನ್ಪುಟ್ ಮತ್ತು ಔಟ್ಪುಟ್ ವೋಲ್ಟೇಜ್ ಅನ್ನು ನಾವು ನೋಡ್ತೀವಿ. ಇಲ್ಲಿ ಆಲ್ಫಾ ಅಂದರೆ ಕರೆಂಟ್ ಆಂಪ್ಲಿಫಿಕೇಶನ್ ಫ್ಯಾಕ್ಟರ್ ಅಥವಾ ಕರೆಂಟ್ ಗೇನ್. ಯಾವುದೇ ಮೋಡಲ್ಲಿರೋ ಕರೆಂಟ್ ಗೇನ್ ಬೇಕು ಅಂದರೆ ಔಟ್ಪುಟ್ ಕರೆಂಟನ್ನು ಇನ್ಪುಟ್ ಕರೆಂಟಿಂದ ಡಿವೈಡ್ ಮಾಡಿದ್ರೆ ಸಿಗುತ್ತೆ. ವೋಲ್ಟೇಜ್ ಗೇನ್ ಬೇಕು ಅಂದರೆ ಔಟ್ಪುಟ್ ವೋಲ್ಟೇಜನ್ನು ಇನ್ಪುಟ್ ವೋಲ್ಟೇಜಿಂದ ಡಿವೈಡ್ ಮಾಡಿದ್ರೆ ಸಿಗುತ್ತೆ. ಹಾಗೆಯೇ ಪವರ್ ಗೇನ್ ಬೇಕು ಅಂದರೆ ಔಟ್ಪುಟ್ ಪವರನ್ನು ಇನ್ಪುಟ್ ಪವರಿಂದ ಡಿವೈಡ್ ಮಾಡಿದ್ರೆ ಸಿಗುತ್ತೆ. ಹಾಗಾದ್ರೆ ಇಲ್ಲಿ ಕರೆಂಟ್ ಗೇನ್ ಬೇಕಾಗಿದೆ. ದ ರೇಷಿಯೋ ಆಫ್ ಔಟ್ಪುಟ್ ಕರೆಂಟ್ ಟು ದ ಇನ್ಪುಟ್ ಕರೆಂಟ್ ಇಸ್ ಕಾಲ್ಡ್ ಕರೆಂಟ್ ಗೇನ್. ಹಾಗಾದ್ರೆ AC ಮೋಡಲ್ಲಿ ಈ ಒಂದು ಸ್ಮಾಲ್ ಚೇಂಜ್ ಇನ್ ಔಟ್ಪುಟ್ ಕಲೆಕ್ಟರ್ ಕರೆಂಟ್ ಇಸ್ ಡೆಲ್ಟಾ AC, ಸ್ಮಾಲ್ ಚೇಂಜ್ ಇನ್ ಇನ್ಪುಟ್ ಎಮಿಟರ್ ಕರೆಂಟ್ ಇಸ್ ಡೆಲ್ಟಾ I. ಅವೆರಡನ್ನು ರೇಷಿಯೋ ತಗೊಂಡಾಗ ನಮಗೆ ಕರೆಂಟ್ ಗೇನ್ ಇಂದ CB ಮೋಡ್ ಬರುತ್ತೆ. ಇದಕ್ಕೆ ಸಿಂಬಲ್ ಆಲ್ಫಾ ಅಂತ ಕೊಟ್ಟಿದ್ದೀವಿ. ದ ರೇಷಿಯೋ ಆಫ್ small change in output collector current to the small change in input emitter current is called current gain or current amplification factor in the CB mode. ಅದರ DC ವ್ಯಾಲ್ಯೂಸ್ ಅನ್ನು ತಗೊಂಡ್ರೆ ಆಲ್ಫಾ ಈಕ್ವಲ್ ಟು IC ಡಿವೈಡೆಡ್ ಬೈ IE ಆಗುತ್ತೆ. ಇಲ್ಲಿ ನಮಗೆ ಗೊತ್ತಿದೆ IC ಇಸ್ ಸ್ಲೈಟ್ಲಿ ಲೆಸ್ ದೆನ್ IE. ಹಾಗಾಗಿ ಆಲ್ಫಾ ಇಸ್ ಸ್ಲೈಟ್ಲಿ ಲೆಸ್ ದೆನ್ 1 ಇರುತ್ತೆ. ಹಾಗಾದ್ರೆ ಆಲ್ಫಾ ಪ್ರಾಕ್ಟಿಕಲಿ ಆಲ್ಫಾ ವ್ಯಾಲ್ಯೂ ಎಷ್ಟು ಇರುತ್ತಪ್ಪ ಅಂದ್ರೆ 0.95 to 0.995 ಇರುತ್ತೆ ದ ವ್ಯಾಲ್ಯೂ ಆಫ್ ಆಲ್ಫಾ. ಅದೇ ರೀತಿ C ಮೋಡ್. ಸೊ ದ ಎಮಿಟರ್ ಟರ್ಮಿನಲ್ ಈಸ್ ಕಾಮನ್ ಫಾರ್ ಬೋತ್ ಇನ್ಪುಟ್ ಅಂಡ್ ಔಟ್ಪುಟ್ ಈಸ್ ಕಾಲ್ಡ್ ಕಾಮನ್ ಎಮಿಟರ್ ಮೋಡ್ ಆರ್ ಅಂತ ಮಾಡುತ್ತೆ C ಮೋಡ್. ಹಾಗಾದ್ರೆ ಎಮಿಟರ್ ಕಾಮನ್ ಇದೆ ಇನ್ಪುಟ್ ಮತ್ತು ಔಟ್ಪುಟ್ಗಳ ಮಧ್ಯೆ. ಅದರ ಅರ್ಥ ಏನು? ಬೇಸು ಮತ್ತು ಎಮಿಟರ್ಗಳ ಮಧ್ಯೆ ಇನ್ಪುಟ್ ಅನ್ನು ಅಪ್ಲೈ ಮಾಡಿದರೆ ಕಲೆಕ್ಟರ್ ಮತ್ತು ಎಮಿಟರ್ಗಳ ಮಧ್ಯೆ ಔಟ್ಪುಟ್ ಅನ್ನು ಮೆಜರ್ ಮಾಡ್ತೀವಿ. ಹಾಗಾದ್ರೆ ಇಲ್ಲಿ ಇನ್ಪುಟ್ ಕರೆಂಟ್ IB ಆಗುತ್ತೆ, ಔಟ್ಪುಟ್ ಕರೆಂಟ್ IC ಆಗುತ್ತೆ. ಕಲೆಕ್ಟರ್ ಕರೆಂಟ್ ಈಸ್ ಔಟ್ಪುಟ್ ಕರೆಂಟ್, ಬೇಸ್ ಕರೆಂಟ್ ಈಸ್ ಇನ್ಪುಟ್ ಕರೆಂಟ್ IB. ಅದೇ ರೀತಿ ಬೇಸು ಮತ್ತು ಎಮಿಟರ್ಗಳ ಮಧ್ಯೆ ಇರತಕ್ಕಂಥ ವೋಲ್ಟೇಜ್ VB ಈಸ್ ದ ಇನ್ಪುಟ್ ವೋಲ್ಟೇಜ್ ಆಗುತ್ತೆ. ಕಲೆಕ್ಟರ್ ಮತ್ತು ಎಮಿಟರ್ಗಳ ಮಧ್ಯೆ ಮೆಜರ್ ಮಾಡಿರ್ತಕ್ಕಂಥ ವೋಲ್ಟೇಜ್ ಔಟ್ಪುಟ್ ವೋಲ್ಟೇಜ್ VC ಆಗುತ್ತೆ. ಹಾಗಾದ್ರೆ C ಮೋಡಲ್ ಇರ್ತಕ್ಕಂಥ ಕರೆಂಟ್ ಗೇನ್ ಅಥವಾ ಕರೆಂಟ್ ಆಂಪ್ಲಿಫಿಕೇಶನ್ ಫ್ಯಾಕ್ಟರ್ಗೆ ಸಿಂಬಲ್ ಬೀಟಾ ಅಂತ ಕರಿತೀವಿ.
ಹಾಗಾದ್ರೆ ಔಟ್ಪುಟ್ ಕರೆಂಟ್ ಡಿವೈಡ್ ಬೈ ಇನ್ಪುಟ್ ಕರೆಂಟ್, ಔಟ್ಪುಟ್ ಕರೆಂಟ್ ಐ ಸಿ ಇದೆ, ಇನ್ಪುಟ್ ಕರೆಂಟ್ ಐ ಬಿ ಇದೆ. ಹಾಗಾದ್ರೆ ದ ರೇಷಿಯೋ ಆಫ್ ಸ್ಮಾಲ್ ಚೇಂಜ್ ಇನ್ ಔಟ್ಪುಟ್ ಕಲೆಕ್ಟರ್ ಕರೆಂಟ್ ಐ ಸಿ to the corresponding small change in the input base current IB is called current gain in the C mode. ಹಾಗಾಗಿ ಬೀಟಾ ಈಕ್ವಲ್ ಟು ಡೆಲ್ಟಾ ಐ ಸಿ ಡಿವೈಡ್ ಬೈ ಡೆಲ್ಟಾ ಐ ಬಿ ಇನ್ ಎ ಸಿ ಮೋಡಲ್ ಆಗುತ್ತೆ. ಅದೇ ರೀತಿ ಡಿ ಸಿ ವ್ಯಾಲ್ಯೂಸ್ ತಗೊಂಡಾಗ ಬೀಟಾ ಈಕ್ವಲ್ ಟು ಐ ಸಿ ಡಿವೈಡ್ ಬೈ ಐ ಬಿ. ಡೈರೆಕ್ಟ್ ಆಗಿ ಔಟ್ಪುಟ್ ಕರೆಂಟ್ ಅನ್ನ ಇನ್ಪುಟ್ ಕರೆಂಟ್ ಇಂದ ಡಿವೈಡ್ ಮಾಡಿದ್ವಿ, ಐ ಸಿ ಡಿವೈಡ್ ಬೈ ಐ ಬಿ. ನಮಗೆ ಗೊತ್ತಿದೆ ಇನ್ ದ ಟ್ರಾನ್ಸಿಸ್ಟರ್ ನಲ್ಲಿ ಐ ಸಿ ಇಸ್ ಮಚ್ ಗ್ರೇಟರ್ ದನ್ ಐ ಬಿ ಇರುತ್ತೆ. ಹಾಗಾದ್ರೆ ಐ ಸಿ ಇಸ್ ಮಚ್ ಗ್ರೇಟರ್ ದನ್ ಐ ಬಿ ಇದೆ ಅಂತಂದ್ರೆ ದೇರ್ ಮಸ್ಟ್ ಬಿ ಎ ಬೀಟಾ ಇಸ್ ಮಚ್ ಗ್ರೇಟರ್ ದೆನ್ 1 ಇರುತ್ತೆ. ಹಾಗಾದ್ರೆ ಪ್ರಾಕ್ಟಿಕಲಿ ಯೂಸ್ ಮಾಡ್ತಕ್ಕಂಥ ಟ್ರಾನ್ಸಿಸ್ಟರ್ ನಲ್ಲಿ ದ ವ್ಯಾಲ್ಯೂ ಆಫ್ ಬೀಟಾ ಇಸ್ 20 to 500 ಇರುತ್ತೆ. ನೆಕ್ಸ್ಟ್ ಥರ್ಡ್ ಒನ್ ಈಸ್ ಕಾಮನ್ ಕಲೆಕ್ಟರ್ ಮೋಡ್. ಅಂದ್ರೆ ಕಲೆಕ್ಟರ್ ಇಸ್ ಕಾಮನ್ ಫಾರ್ ಬೋತ್ ಇನ್ಪುಟ್ ಅಂಡ್ ಔಟ್ಪುಟ್. ಅಂದ್ರೆ ಎಮಿಟರ್ ಮತ್ತು ಕಲೆಕ್ಟರ್ಗಳ ಮಧ್ಯೆ ಇನ್ಪುಟ್ ಅನ್ನು ಅಪ್ಲೈ ಮಾಡಿದ್ರೆ ಬೇಸ್ ಮತ್ತು ಕಲೆಕ್ಟರ್ಗಳ ಮಧ್ಯೆ ಔಟ್ಪುಟ್ ಅನ್ನು ಮೆಜರ್ ಮಾಡ್ತೀವಿ. ಹಾಗಾದ್ರೆ ಇಲ್ಲಿ ಔಟ್ಪುಟ್ ಕರೆಂಟ್ ಅಂತಂದ್ರೆ ಆ ಒಂದು ಬೇಸ್ ಕರೆಂಟ್ ಐ ಬಿ ಆಗುತ್ತೆ. ಇನ್ಪುಟ್ ಕರೆಂಟ್ ಅಂತಂದ್ರೆ ಎಮಿಟರ್ ಕರೆಂಟ್ ಐ ಆಗುತ್ತೆ. ಈ ರೀತಿ ಆ ಒಂದು ಔಟ್ಪುಟ್ ಕರೆಂಟ್ ಐ ಬಿ ಆದರೆ ಇನ್ಪುಟ್ ಕರೆಂಟ್ ಐ ಆಯ್ತು. ಹಾಗಾದ್ರೆ ಇಲ್ಲಿನೂ ಸಹಿತ ಕರೆಂಟ್ಗೆ ಏನು ಬೇಕು ಅಂದ್ರೆ ಔಟ್ಪುಟ್ ಕರೆಂಟ್ ಡಿವೈಡ್ ಬೈ ಇನ್ಪುಟ್ ಕರೆಂಟ್ ಅಂದ್ರೆ ಐ ಬಿ ಡಿವೈಡ್ ಬೈ ಐ ಇಸ್ ನಥಿಂಗ್ ಬಟ್ ದ ಕರೆಂಟ್ ಗೇನ್. ಇಲ್ಲಿ ನಮಗೆ ಗೊತ್ತಿದೆ ಐ ಬಿ ಬೇಸ್ ಕರೆಂಟ್ ಇಸ್ ಮಚ್ ಲೆಸ್ ದೆನ್ ದ ಎಮಿಟರ್ ಕರೆಂಟ್. ಹಾಗಾಗಿ ಈ ಕಾಮನ್ ಕಲೆಕ್ಟರ್ ಮೋಡಲ್ಲಿ ಈ ಒಂದು ಕರೆಂಟ್ ಗೇನು ವೆರಿ ವೆರಿ ಸ್ಮಾಲ್ ವ್ಯಾಲ್ಯೂ ಇರುತ್ತೆ. ಹಾಗಾದ್ರೆ ಕರೆಂಟ್ ಗೇನ್ ಇನ್ ದ ಸಿ ಬಿ ಮೋಡ್ ಇಸ್ ಮಚ್ ಗ್ರೇಟರ್ ದೆನ್ ದ ಸಿ ಸಿ ಮೋಡ್ and current gain in the C mode is much greater than the CB mode. ಹಾಗಾಗಿ ಸಿ ಮೋಡ್ ಅಲ್ಲಿ ಕರೆಂಟ್ ಗೇನ್ ಜಾಸ್ತಿ ಇದೆ ಸಿ ಬಿ ಮತ್ತು ಸಿ ಸಿ ಮೋಡಿಗೆ ಕಂಪೇರ್ ಮಾಡಿದ್ರೆ. ಹಾಗಾಗಿ ಯೂಶುವಲಿ ನಾವು ಪ್ರಿಫರ್ ಮಾಡ್ತಕ್ಕಂಥದ್ದು ಕಾಮನ್ ಎಮಿಟರ್ ಮೋಡ್ ಬಿಕಾಸ್ ಇಟ್ಸ್ ಕರೆಂಟ್ ಗೇನ್ ಇಸ್ ಹೈ. ನೆಕ್ಸ್ಟ್ ಈ ಆಲ್ಫಾ ಮತ್ತು ಬೀಟಾಗೆ ಇರ್ತಕ್ಕಂಥ ರಿಲೇಷನ್ ಬೇಕು. We know that the current relation emitter current is equal to sum of the base current and collector current, I equal to IB plus IC. It can be written as delta E equal to delta IB plus delta ICR. ಈ ಇಕ್ವೇಶನ್ ಅನ್ನು ಎರಡು ಸೈಡ್ ಅಲ್ಲಿ ಡೆಲ್ಟಾ ಐ ಸಿ ಇಂದ ಡಿವೈಡ್ ಮಾಡ್ತೀವಿ. ಡೆಲ್ಟಾ ಇ ಡಿವೈಡ್ ಬೈ ಡೆಲ್ಟಾ ಐ ಸಿ ಈಕ್ವಲ್ ಟು ಡೆಲ್ಟಾ ಐ ಬಿ ಡಿವೈಡ್ ಬೈ ಡೆಲ್ಟಾ ಐ ಸಿ ಪ್ಲಸ್ 1 ಆಯ್ತು. ಸೊ ನೆಕ್ಸ್ಟ್ ಡೆಲ್ಟಾ ಇ ಡಿವೈಡ್ ಬೈ ಡೆಲ್ಟಾ ಐ ಸಿ. ಇಲ್ಲಿ ನಮಗೆ ಗೊತ್ತಿದೆ ಡೆಲ್ಟಾ ಐ ಸಿ ಡಿವೈಡ್ ಬೈ ಡೆಲ್ಟಾ ಇ ಈಕ್ವಲ್ ಟು ಆಲ್ಫಾ. ಬಟ್ ಇಲ್ಲಿ ಡೆಲ್ಟಾ ಇ ಡಿವೈಡ್ ಬೈ ಡೆಲ್ಟಾ ಐ ಸಿ ಅಂತಂದ್ರೆ 1 ಬೈ ಆಲ್ಫಾ ಆಯ್ತು. ಈಸ್ ಈಕ್ವಲ್ ಟು ಸಿಮಿಲರ್ಲಿ ಡೆಲ್ಟಾ ಐ ಸಿ ಬೈ ಡೆಲ್ಟಾ ಐ ಬಿ ಅಂದ್ರೆ ಬೀಟಾ. ಆದ್ರೆ ಇಲ್ಲಿ ಡೆಲ್ಟಾ ಐ ಬಿ ಬೈ ಡೆಲ್ಟಾ ಐ ಸಿ ರೆಸಿಪ್ರೋಕಲ್ ಇರೋದ್ರಿಂದ 1 ಬೈ ಬೀಟಾ ಆಯ್ತು ಪ್ಲಸ್ 1 ಆಯ್ತು. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 1 ಬೈ ಆಲ್ಫಾ ಈಕ್ವಲ್ ಟು 1 ಪ್ಲಸ್ ಬೀಟಾ ಪ್ಲಸ್ 1 ಪ್ಲಸ್ ಬೀಟಾ ಡಿವೈಡ್ ಬೈ ಬೀಟಾ. ಸೊ ರೆಸಿಪ್ರೋಕಲ್ ಆಗಿ ತಗೊಂಡ್ರೆ ಆಲ್ಫಾ ಇಸ್ ಈಕ್ವಲ್ ಟು ಬೀಟಾ ಡಿವೈಡೆಡ್ ಬೈ 1 ಪ್ಲಸ್ ಬೀಟಾ. ಸೊ ಈ ರೀತಿ 1 ಬೈ ಆಲ್ಫಾ ಈಕ್ವಲ್ ಟು ದಿಸ್ ಆದ್ರೆ ಆಲ್ಫಾ ಈಕ್ವಲ್ ಟು ಬೀಟಾ ಡಿವೈಡ್ ಬೈ 1 ಪ್ಲಸ್ ಬೀಟಾ. ಹಾಗೇನೆ ಇದನ್ನ ಇನ್ನೊಂದು ಫಾರ್ಮಲ್ಲಿ ಬರೀತೀವಿ. 1 ಅನ್ನ ಲೆಫ್ಟ್ ಸೈಡ್ ತಗೊಳ್ತೀವಿ. 1 ಲೆಫ್ಟ್ ಸೈಡ್ ತಗೊಂಡ್ರೆ 1 ಬೈ ಆಲ್ಫಾ ಮೈನಸ್ 1 ಆಗುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 1 ಮೈನಸ್ ಆಲ್ಫಾ ಡಿವೈಡ್ ಬೈ ಆಲ್ಫಾ ಈಕ್ವಲ್ ಟು 1 ಬೈ ಬೀಟಾ. ದೇರ್ಫೋರ್ ಬೀಟಾ ಈಕ್ವಲ್ ಟು ಆಲ್ಫಾ ಡಿವೈಡೆಡ್ ಬೈ 1 ಮೈನಸ್ ಆಲ್ಫಾ. ಇವು ಆಲ್ಫಾ ಈಕ್ವಲ್ ಟು ಬೀಟಾ ಬೈ 1 ಬೈ 1 ಪ್ಲಸ್ ಬೀಟಾ ಅಂಡ್ ಬೀಟಾ ಈಕ್ವಲ್ ಟು ಆಲ್ಫಾ ಡಿವೈಡ್ ಬೈ 1 ಮೈನಸ್ ಆಲ್ಫಾ. ದೀಸ್ ಟು ಆರ್ ರಿಲೇಷನ್ ಬಿಟ್ವೀನ್ ಆಲ್ಫಾ ಅಂಡ್ ಬೀಟಾ. ಈ ರೀತಿ ನಾವು 3 ಕಾನ್ಫಿಗರೇಷನ್ಸ್ ಅಥವಾ 3 ಮೋಡ್ಸ್ ಆಫ್ ದ ಟ್ರಾನ್ಸಿಸ್ಟರ್ಸ್ ಇದೆ. ಕಾಮನ್ ಬೇಸ್ ಮೋಡ್, ಕಾಮನ್ ಎಮಿಟರ್ ಮೋಡ್, ಕಾಮನ್ ಕಲೆಕ್ಟರ್ ಮೋಡ್. ಹಾಗಾದರೆ ನಾವು ಯೂಸ್ ಮಾಡ್ತಕ್ಕಂಥದ್ದು ಯೂಸ್ವಲಿ ಕಾಮನ್ ಎಮಿಟರ್ ಮೋಡ್ ಬಿಕಾಸ್ ಇಟ್ಸ್ ಕರೆಂಟ್ ಗೇನ್ ಈಸ್ ವೆರಿ ಹೈ. ಓಕೆ.